ಏನ್ರ ನೀವೆಲ್ಲ ಯೂತ್ಸು ಕುಡಿದು ಕುಡಿದು ಈ ದೇಶನ ಕಟ್ಟಬೇಕಾದವ್ರು ಬುಡ್ ಸಮೇತ ಕಿತ್ತು ಅಲ್ಲಾಡಿಸ್ತಾ ಇದಾರಲ್ಲೋ. ನನ್ ನೋಡ್ರು ಅಟ್ಲೀಸ್ಟ್ ನನ್ ನೋಡ್ಕಲಿರೋ. ನೀನ್ ನೋಡಿದ್ರ ಕಲ್ತದ್ದೆಲ್ಲ ಮರ್ತೋಕತ್. 25-26 ವರ್ಷ ಆಯ್ತು ನೀ ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರ ವಿಷಯ ಮಾತಾಡ್ತೀರಾ? ಹೌದು ಬಿಡಪ್ಪ, ಹುಡುಗಿರಂದ್ರೆ ನಿನಗೆ ವಾಂತಿ. ಇವಂಗಲ್ಲ ವಾಂತಿ, ಇವ್ನ ಇಷ್ಟಪಟ್ಟು ಹುಡುಗಿಯಾರಿಗೆ ವಾಂತಿ. ಆಯ್ತಾಯ್ತು, ವಾಂತಿ ಶಾಂತಿನೆಲ್ಲ ಬಿಟ್ಬಿಡಿ. ಇನ್ನೊಂದ್ 4 ತಿಂಗಳ ನಂತರ ನನಗೂ ಪ್ರೀತಿಗೂ ಮದುವೆ. ಅತಿಥಿಗಳಾಗಿ ಬನ್ನಿ. ಲೇ 30 ಬರೀ ಮದುವೆ, ಮಕ್ಕಳು, ಸಂಸಾರ, ಆಳು ಮೂಳು, ವಾಚು, ಉಂಗ್ರ, ಚೈನು, ಕಾಲಕ್ ಪ್ಯಾಂಟು, ಕೈಗೆ ಶರ್ಟು, ಇನ್ನರ್ ವೇರು, ಔಟರ್ ವೇರು, ಇದ್ರಲ್ಲೇ ಕಾಲ ಕಳಿತಿರಲ್ರೋ. ನನ್ ನೋಡ್ರು ಕಟ್ಬೇಕ್ರ ಈ ದೇಶನ, ಕಟ್ಬೇಕ್ರಲ್ಲೇ. ಕಟ್ಟಿ ಕಟ್ಟಿ ಈಗ ಬೆಂಗಳೂರು ಮೈಸೂರುವರೆಗೂ ಹೋಗೈತಿ. ಇತ್ತಾಗ ತುಮಕೂರು, ಕೋಲಾರ, ಹೊಸೂರು ಹಿಂಗ ಕಟ್ಕೊಂತ ಹೋದ್ರ ಉಚ್ಚಿ ಒಯ್ಯಾಕು ಜಾಗ ಇರುದಿಲ್ಲ. ಅಲ್ಲೋ ಬಾರಿ ದೊಡ್ಡ ಮನುಷ್ಯರಂಗ್ ಮಾತಾಡಕತ್ತಿಯಲ್ಲ, ನೀ ಏನು ಮಾಡಿಪ್ಪ ಜೀವನದಾಗ ಸಾಧನೆ? ಮಾಡಿಲ್ಲ, ಮಾಡೋಕ್ ರೆಡಿ ಆಗ್ತಾ ಇದೀನಿ. ಏನು? ಫಿಲ್ಮ್, ಸಿನಿಮಾ, ಕನ್ನಡ ಚಿತ್ರರಂಗದ ಉದ್ಧಾರ. ಸಿನಿಮಾ ಮಾಡ್ತೀಯ? ಸಿನಿಮಾ ಬಗ್ಗೆ ನಿನಗೇನೋ ಗೊತ್ತು? ಚೋಟಾ ಭೀಮ್, ಸಿನಿಮಾ ಬಗ್ಗೆ ನಿನಗೇನು ಗೊತ್ತು ಅಂತ ಕೇಳೋಣ, ಏನು ಗೊತ್ತಿಲ್ಲ ಅಂತ ಕೇಳೋ. ಕನ್ನಡದ ಮೊದಲ ವಾಕ್ಚಿತ್ರ ಸತೀಶ್ ಸುಲೋಚನಾ. ಕನ್ನಡದ ಮೊದಲ ನಾಯಕ ಸುಬ್ಬಯ್ಯ ನಾಯ್ಡು. ಕಾದಂಬರಿ ಆಧಾರಿತ ಮೊದಲ ಕನ್ನಡದ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಮೊದಲ ಬಾಂಡ್ ಚಿತ್ರ ಜೇಡರ ಬಲೆ. ಪ್ರಥಮ ಬಾರಿಗೆ ಹೊರದೇಶದಲ್ಲಿ ಚಿತ್ರೀಕರಿಸಿದ ಕನ್ನಡದ ಚಿತ್ರ ಸಿಂಗಾಪುರದಲ್ಲಿ ರಾಜಾ ಕುಳ್ಳ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಸಂಸ್ಕಾರ. ಅದು ನಿನಗಿಲ್ಲ. ಮೊಹಮ್ಮದ್ ರಫಿ ಆಡಿದ ಕನ್ನಡದ ಮೊದಲ ಹಾಡು ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ. ಕಿಶೋರ್ ಕುಮಾರ್ ಹಾಡಿರೋ ಕನ್ನಡ ಹಾಡು. ಆಡೋ ಆಟ ಆಡೋ, ನೀ ಆಡಿ ನೋಡು ಆಟ ಆಡೋ. ಸೀಟ್ ನಂಬರ್ 60. ಹಲೋ, ಯಾಕೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ನಾನು ನಾರ್ಮಲ್ ಮನುಷ್ಯ, ಓಕೆ, ಏನೂ ಆಗಿಲ್ಲ. ಸೀಟ್ ನಂಬರ್ 16. ಓಕೆ 60. ತಾತ, ಇದು ನಮ್ ಸೀಟು, ತಾವ್ ವಾಸಿನರಾಗಿದ್ದೀರಾ. ಜಾಗ ಕೊಟ್ರೆ ನಾವ್ ಆರಾಮಾಗಿ ಕೂತ್ಕೋತೀವಿ, ತಾವ್ ಹಿಂದೆ ಹೋಗ್ಬೇಕಾಗಿ ವಿನಂತಿ. ಓಕೆ? ನನಗೆ ಬೆನ್ನು ನೋವು, ಹಿಂದ್ಗಡೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ನೀನೇ ಹೋಗ್ತೀಯಪ್ಪ? ತಗೊಳ್ಳಿ, ವಯಸ್ಸಾಗಿದೆ, ಎಂಜಾಯ್ ಮಾಡಿ. ಹ್ಯಾಪಿ ಜರ್ನಿ. ಏನೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ, ಪರವಾಗಿಲ್ಲ. ಓಹ, ಅಂಕಲ್ ಸ್ವಲ್ಪ ಜಾಗ ಬಿಡ್ತೀರಾ? ನಂದು ವಿಂಡೋ ಸೀಟ್. ತಾತ, ತುಪ್ಪ ಜಾರಿ ನನ್ನ ತೋಳಲ್ಲಿ ಬೀಳೋ ಬದಲು ನಿನ್ ತಟ್ಟಲ್ ಬಿತ್ತಲೋ. ತಾತ, ತಮ್ಮ ಸೀಟು ಸಿಂಹಾಸನ ತರ ಇದೆ, ಕುಳ್ಕಲ್ಲ ಬೆಳಕಲ್ಲ, ತಾವ್ ಅಲ್ಲೇ ಕೂತ್ಕೋಬಹುದು ಆರಾಮಾಗಿ. ಬನ್ನಿ ಬನ್ನಿ. ನಾ ಇನ್ನೆಲ್ಲೂ ಬರಲ್ಲ. ಬಾರೇ, ನನ್ ಸೀಟ್ ಇದು, ನೀವೆಲ್ಲ ಕೂತ್ಕೋಬೇಕು. ಬನ್ನಿ ಬನ್ನಿ. ಯಾಕ್ರಿ ತಾತಂಗ್ ತೊಂದ್ರೆ ಕೊಡ್ತಾ ಇದ್ದೀರಾ? ಹೋಗಿ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ಅದು ಹಾಗಲ್ಲ ರೀ. ಹಾಗೂ ಅಲ್ಲ ಹೀಗೂ ಅಲ್ಲ, ಸುಮ್ನೆ ಹೋಗಿ. ಹಾಗೆ ಹೇಳಮ್ಮ, ಬಾಯಲ್ಲಿ ಇನ್ನೂ 4 ಹಲ್ಲು ಗಟ್ಟಿ ಆಗಿದ್ದಾವೆ, ನನಗೆ ತಾತ ಅಂತಾನೆ. ಆಯ್ತು ಬಿಡಪ್ಪ ಮನ್ಮತ ರಾವ್. ಬನ್ರಿ ರೀ, ನಿಮ್ಮ ಹತ್ರ ಮಾತಾಡ್ಬೇಕು. ಬನ್ರಿ, ಸ್ವಲ್ಪ ಮಾತಾಡ್ಬೇಕು. ನೋಡಿ, ನಾನು 1 ತಿಂಗಳಿಂದ ನಿಮ್ ಜೊತೆಗಿದ್ದೀನಿ. ಯಾವತ್ತಾದ್ರೂ ಮಿಸ್ಬಿಹೇವ್ ಮಾಡಿದಿನಾ? ನಿಮ್ಮ ಮುಟ್ಟಿದಿನಾ, ತಟ್ಟಿದಿನಾ, ಏನಾದ್ರೂ ಮಾಡಿದಿನಾ? ಇಲ್ಲ ತಾನೆ? ಆ ತಾತನ್ ಸರಿಯಾಗಿ ನೋಡಿ, ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ, ಗೊತ್ತಾಯ್ತಾ? ಅವನು ನಿದ್ದೆ ಬಂದವ್ರಂಗ್ ನಾಟಕ ಮಾಡಿ ನಿಮ್ ಮೈ ಮೇಲೆ ಬೀಳ್ತಾನೆ. ಹುಷಾರು. ಏನೂ ಆಗಲ್ಲ, ಸುಮ್ನೆ ಹೋಗಿ. ನನ್ ಮಾತ್ ಕೇಳ್ರಿ. ಸುಮ್ನೆ ಹೋಗಿ. ಅನುಭವ್ಸ್. ಹಾವು ಹಾವು, ಅಯ್ಯೋ ಹಾವು. ಹಾವು ಇಲ್ಲ ಗೀವೆಲ್ಲ ಸುಮ್ಮನೆ ಕುತ್ಕೊಳ್ರಪ್ಪ, ಯಾವನ ಸುಳ್ಳು ಹೇಳ್ದ ಅನ್ಸುತ್ತೆ. ಕ್ಯಾ ಚಲ್ ರೇ? ಕೈಕು ಕಾಲಿ ಪಿಲಿ ಜಗಳ ಕರ್ತಾರೆ. ಕಾಲಿ ಪೀಲಿ के बीच ನೀವ್ ಯಾಕೆ ಬರ್ತೀರಾ? ಕೈಕು ಬರಬಾರ್ದು. ನಿಮ್ದುಗೆ ತಕ್ಲೀಫ್ ಹೇಳಿದ್ರೆ ನಾವು ಕ್ಲಿಯರ್ ಗೆ ಮಾಡ್ತಾರೆ. ಪೆಹಲೆ ನೀವು ಯಾರು? ಪೆಹಲೆ ನಿಮ್ದುಗೆ ಯಾರು? ನಮ್ದುಗೆ ಶಾರುಖ್ ಖಾನ್ ಅಂತ, ನಮಗೆ ಸಲ್ಮಾನ್ ಖಾನ್ ಅಂತಾರೆ. ಇವ್ರದಿಗೆ ಯಾರು? ಕತ್ರಿನಾ ಕೈಫ್. ಕತ್ರಿನಾ ಕೈಫು ನಮ್ ವೈಫು. ಅವರು ಬಚ್ಚಾ ಪೈದ ಕರ್ನೆಕೋ ಮಾಕಿ ಮನೆಗೆ ಹೋಗಿದ್ದಾರೆ. ಇವ್ರದಿಗೆ ಯಾರು? ಇವರು ನಮ್ ದೂಸರಾ ವೈಫು ಸಕಿನಾ ಬಾನು. ಬಚ್ಚಾ ಕರ್ನೆಕೋ ಹನಿಮೂನ್ಗೆ ಬಂದಿದ್ದಾರೆ.
ನೋಡಿ ಬೇಟ, ನೀವು ಮದುವೆಗೆ ಮಾಡ್ಕೊಂಡು ಹನಿಮೂನಿಗೆ ಬಂದಿದ್ದೀರಾ. ಈ ಬೇಟ 2 ಗಂಟೆಗೆ ಮುಂಚೆ ಮದುವೆಗೆ ಬೇಡ ಅಂತಿದ್ದಾರೆ. ಕೈಕು ಶಾರುಖ್, ಕೈಕೋ ಅಂದ್ರೆ ಬೈಕು ಕೊಡ್ಸಿಲ್ಲ ಅದಕ್ಕೆ. ಮದುವೆಗೆ ಬಿಟ್ಬಿಟ್ಟು ಯಾರಾದ್ರೂ ಬೈಕ್ ಯಾಕೆ ಹೇಳ್ತಾರೆ? ಬೈಕ್ ಯಾಕೆ? ಮದುವೆ ಆದ್ಮೇಲೆ ಏರೋಪ್ಲೇನ್ ಯಾಕೆ ಕೊಡ್ತಾರೆ? ನಮ್ದುಗೆ ಗಾಡಿ ಬರೋರ್ಗು ಯಾರ ಮಾತು ನಂಬಾಗಿಲ್ಲ. ಜಾವ್ ಜಾವ್ ಗಾಡಿ ಲೇಗಾವ್. ಅರೆ ಶಾರುಖ್, ಹಾ ಬನ್ನಿ ಅಷ್ಟೇ, ಟೆನ್ಷನ್ ಯಾಕೆ ಆಗ್ತೀರಾ? ಸ್ವಲ್ಪ ಸುನೋ, ನಾವು ಫೈನಲ್ಗೆ ಬಂದೈತೆ. ನಮ್ದು ಭೇಟಿನ ಮದುವೆಗೆ ಮಾಡಕ್ಕೆ ಡಿಸೈಡ್ಗೆ ಮಾಡೈತಿ. ಈ ಶಾರುಖ್ ಖಾನ್ಗೆ ಗಾಡಿಗೆ ಕೊಡೋ ಬದಲು ಸಲ್ಮಾನ್ ಖಾನ್ಗೆ ನಮ್ದು ಭೇಟಿನ ಕೊಟ್ಟು 3ನೇ ಮದುವೆಗೆ ಮಾಡ್ತದೆ. ಬೋಲೆ ತೋ ತೀಸರಿ ಶಾದಿ. ಹಾ ಶಾರುಖ್ ಖಾನ್, ತೀಸರಿ ಶಾದಿಗೆ ನಾವು ರೆಡಿ ಇದೀವಲ್ಲ. ನಿಮ್ದಕ್ಕೆ ದೂಸರಿ ಬೇಗಂ ತೀಸರಿ ಶಾದಿಗೆ ಒಪ್ಕೊಂತಾರೆ. ಯಾಕೆ ಒಪ್ಕೊಳಲ್ಲ? ಒಪ್ಪಿಸ್ತಾರೆ. ನೋಡ್ತಾ ಇರಿ ಈಗ ಹೆಂಗೆ ಅಂತ. ಕ್ಯಾ ಬೀವಿ, ನಮ್ದು ತೀಸರಿ ಶಾದಿಗೆ ಒಪ್ಪಲಿಲ್ಲ ಅಂದ್ರೆ ನಿಮ್ಗೆ ತಲಾಕ್ 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 ಅಂತಾರೆ. ನಕೋ ನಕೋ, ನಿಮ್ದಕ್ಕೆ ತೀಸರಿ ಶಾದಿ ಕಾರು. ಕ್ಯಾ ಶಾರುಖ್, ಕೈಸಾ ಹೈ ಮೇರಾ ಬೀವಿ? ನಮಗೋಸ್ಕರ ಜೀವ ಕೊಡೋಕು ರೆಡಿ ಇದಾರೆ, ಇನ್ನು 3ನೇ ಮದುವೆ ಬೇಡ ಅಂತಾರೆ. सलमान थोड़ा इधर आओ. क्यों? थोड़ा आओ भाई. क्यों शाहरुख? ಸಲ್ಮಾನ್ ಭಾಯ್, ನಮ್ದುಕ್ಕೆ ಬೇಜ ಫ್ರೀ ಆಗ್ಬಿಟ್ಟಿತ್ತು. ಗಾಡಿಗೆ ಆಸೆ ಬಿದ್ದು ಶಾದಿಗೆ ಬೇಡ ಅನ್ಬಿಟ್ಟೆ. ಈಗ ಏಜ್ ಬೇರೆ ಬಾರ ಆಗ್ಬಿಟ್ಟಿದೆ. ಹೊಸ ಹುಡುಗಿನ ಹುಡ್ಕೋದು ತುಂಬಾ ಕಷ್ಟ ಆಗಿದೆ. ನಮ್ಮ ಹುಡುಗಿನ ನಮ್ಗೆ ವಾಪಸ್ ಕೊಟ್ಬಿಡಿ. ಅರೆ ಶಾರುಖ್, ಸಂಗೀತನ ಅಜರ್ಗೆ ಬಿಟ್ಟೆ, ಐಶ್ವರ್ಯನ ಅಭಿಷೇಕ್ಗೆ ಬಿಟ್ಟೆ, ರಣಬೀರ್ಗೆ ನನ್ನ ಕೊಟ್ಟೆ. ಏನು ನಿಮ್ ಹುಡುಗಿ ನಿಮಗ್ ಬಿಡುತ್ತೆ, ನನಗೆ ಯಾಕೆ? ಅಲ್ಲ ಬೆಸ್ಟ್. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಶಾರುಖ್ ಭಾಯ್ ಗುಡ್ ಬಾಯ್. ನಿಮ್ ಬೀವಿನ ನೀವೇ ಮದುವೆ ಮಾಡ್ಕೊಳ್ಳಿ. ऐसे बोलो तो शाहरुख सलमान भाई भाई. हाँ, शाहरुख सलमान भाई भाई, सब बोलो. शाहरुख सलमान भाई भाई, शाहरुख सलमान भाई भाई, शाहरुख सलमान भाई भाई. ಅಂಕಲ್, ಮನೆ ಮಾತ್ರ ತುಂಬಾ ಅದ್ಭುತವಾಗಿ ಕಟ್ಸಿದಿರ. ನಿಮ್ ಮಗಳನ್ನ ಮದುವೆ ಆಗೋ ಹುಡುಗ ಮನೆ ಹಳಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಥ್ಯಾಂಕ್ಸ್. ಪ್ರಿಯತಮ, ನಮ್ಮ ಪುತ್ರಿಯ ವಿವಾಹದ ಆಮಂತ್ರಣ ಪತ್ರಿಕೆಗಳನ್ನು ನಿಮ್ಮ ಮಿತ್ರ ವೃಂದಕ್ಕೆ ಕಳುಹಿಸಿದಿರಾ? ನಾವು ಮಾಡ್ತಿರೋದು ಸಿಂಪಲ್ ಮ್ಯಾರೇಜು. ನನ್ನ ಫ್ರೆಂಡ್ಸ್ ಟೈಪ್ ಅಲ್ಲಿ 5 ಜನ ಬರ್ಬೋದು ಅಷ್ಟೇ. ಬರಲಿ ಬರಲಿ, ಸಂತೋಷ. ಅಂದ ಹಾಗೆ ನೀವು ಫಲಹಾರ ಸೇವಿಸಿದಿರಾ? ಇದು ಮದುವೆ ಮನೆ, ನಾನು ಹುಡುಗಿ ಫಾದರ್. ಈ ಹಾರ ಬದಲಾಯಿಸ್ಕೊಳ್ಳೋವರೆಗೂ ಬ್ರೇಕ್ಫಾಸ್ಟ್ ಟೆನ್ಷನ್ ಎಲ್ಲಿ ಇರುತ್ತೆ ನೋಡಿ. ಹೀಗೆ ನೀವು ಊಟ ಉಪಚಾರಕ್ಕೆ ನಿರ್ಲಕ್ಷ್ಯ ವಹಿಸಿದರೆ ನಿಮ್ಮ ಆರೋಗ್ಯ ಕೆಡುತ್ತದೆ. ನನ್ನ ಕೋಪ ಶಿರಕ್ಕೆ ಏರಿ ರಕ್ತದ ಒತ್ತಡ ಅಧಿಕವಾಗುತ್ತದೆ, ಗೊತ್ತೇ? ಓಕೆ ಓಕೆ, ಕೂಲ್ ಕೂಲ್. ನೀವು BP ರೈಸ್ ಮಾಡ್ಕೋಬೇಡಿ, ಹೋಗಿ ಏನಾದ್ರೂ ತಗೊಂಡ್ ಬನ್ನಿ. ಅರಗಳಿಗೆಯಲ್ಲಿ ಮರಳುವೆನು ಫಲಹಾರದ ಜೊತೆಗೆ. ಥ್ಯಾಂಕ್ಸ್. ವಾಟೋ ಡೌಟೋ, ನನ್ನ ಹೆಂಡತಿ ಯಾಕೆ ಹಿಂಗ್ ಮಾತಾಡ್ತಾಳೆ ಅಂತನ? ಏನಾಯ್ತು ಅಂಕಲ್ ಇವ್ರಿಗೆ? Once upon a time, I think 1985, me and she, same college, same class. ಅಂಕಲ್, ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೀರಾ? ಅರ್ಥ ಆಗೋತರ? ಆಯ್ತು, ಕೇಳಿಸ್ಕೊ. ನಾನು ಅವಳು ಒಂದೇ ಕಾಲೇಜ್ನಲ್ಲಿ, ಒಂದೇ ಕ್ಲಾಸ್ನಲ್ಲಿ, ಒಂದೇ ಬೆಂಚ್ನಲ್ಲಿ ಓದ್ತಾ ಇದ್ವಿ. ಕೋ ಎಜುಕೇಶನ್? ಎಸ್. ಆಗ ನಾಟಕನೂ ಮಾಡ್ತಾ ಇದ್ವಿ, ದುಷ್ಯಂತ ಶಾಕುಂತಲ ನಾಟಕ. ಅದರಲ್ಲಿ ನಮ್ಮಿಬ್ಬರಿಗೂ ಲವ್ ಆಯ್ತು, ಅಲ್ಲೇ ಮದ್ವೆನೂ ಆಯ್ತು, ಮೈಮರ್ತು, ಇಬ್ರು 2 ಮಕ್ಳಾಯ್ತು. ಹೋಗ್ಲಿ ಬಿಡಿ ಅಂಕಲ್, ಒಳ್ಳೇದಾಯ್ತು. ನಮ್ ಶ್ವೇತನಿಗೆ ಚಿಕ್ಕವಳಿದ್ದಾಗ ಒಂದು ವಿಚಿತ್ರ ಕಾಯಿಲೆ ಬಂದ್ಬಿಡ್ತು. ಎಂತೆಂತ ಡಾಕ್ಟರ್ ತೋರ್ಸಿದ್ವಿ, ವಾಸಿನೇ ಆಗ್ಲಿಲ್ಲ. ಅಯ್ಯಪ್ಪ. ಆಗ ನಮ್ ಮಾಲ್ತಿ ಒಂದ್ ಹರಕೆ ಓದ್ಕೊಂಡ್ಲು ನಮ್ಮ ಮನೆ ದೇವ್ರ ಗುಡಿಗೆ. ಏನಂತ? ನಾವು ನಾಟಕ ಮಾಡ್ತಿದ್ವಲ್ಲ, ಅದೇ ತರ ಸಂಭಾಷಣೆ ಮಾತಾಡ್ತೀನಿ, ನಮ್ ಶ್ವೇತನಿಗೆ ಕಾಯಿಲೆ ವಾಸಿ ಆದ್ರೆ ಅಂತ. ಲೈಫ್ ಲಾಂಗ್? ಎಸ್. ಮಗಳು ಹುಷಾರಾದ್ಲು, ಅಮ್ಮ ಹುಷಾರ್ ತಪ್ಪದ್ಲು. ಅಯ್ಯೋ, ಆಂಟಿ ಇಸ್ ರಿಯಲಿ ಗ್ರೇಟ್. ಆಯ್ತು, ಬರ್ತೀನಿ. ಯಾ, ಓಕೆ ಫೈನ್, ಬಾಯ್. ಅಮ್ಮ ರೀ, ನಮ್ಮ ಮನೆ ಲಗೇಜ್ ಎಲ್ಲ ಹೊತ್ತು ಭುಜ ಎಲ್ಲ ನೋಯ್ತದೆ, ಸ್ವಲ್ಪ ಇಸಕ್ರಿ, ನೋವು ಕಡಿಮೆ ಆಗ್ಬೋದು. ನನ್ಗೆ ಭುಜ ಎಲ್ಲ ಹಿಸ್ಕಕ್ ಬರಲ್ಲ, ಬೇಕಾದ್ರೆ ಕತ್ ಹಿಸ್ಕ್ತೀನಿ. ಅಯ್ಯಪ್ಪ, ಏನ್ರಿ ನೀವು? ನಿಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಒಂದು ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ರು, ವಾಸಿ ಆಗಿಲ್ಲ ಅನ್ಸುತ್ತೆ. ಔಷಧಿ ಇದೆ, ಬೇಕಾ? ಪುತ್ರಿ, ನಾಳೆ ಪ್ರಾತಃ ಕಾಲದಲ್ಲಿ ಅಕ್ಕಸಾಲಿಗ ನಿನ್ನ ಒಡವೆ ಪರಿಶೀಲಿಸಲು ಬರುತ್ತಿದ್ದಾನೆ. ಪರಿಶೀಲನೆಗೆ ನೀನು ಸಿದ್ಧವಾಗಿರು. ಅಮ್ಮ, ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ಅವಳನ್ನ ಕರ್ಕೊಂಡ್ ಬರಕ್ ಹೋಗ್ಬೇಕು. ಆ ಜ್ಯುವೆಲರ್ಗೆ ಸ್ವಲ್ಪ ಲೇಟ್ ಆಗಿ ಬರಕ್ ಹೇಳ್ತೀಯಾ? ಹೌದೇ, ನಿನ್ನ ಸಖಿ ಬರುತ್ತಿದ್ದಾಳೆಯೇ? ಸರಿ, ಹಾಗಿದ್ದರೆ ಅವನನ್ನು ಸಾಯಂಕಾಲ ಬರಲು ಹೇಳುವೆ. ಅಂದ ಹಾಗೆ ನೀನು ವಾಹನ ನಿಲ್ದಾಣಕ್ಕೆ ಯಾರೊಡನೆ ಹೋಗಿ ಬರುವೆ? ಯಾಕ್ ಬೇಕಮ್ಮ, ನಾನು ಒಬ್ಳೇ ಹೋಗ್ತೀನಿ. ಪುತ್ರಿ, ನೀನು ವಿವಾಹವಾಗುವ ಬಾಲೆ. ವಿವಾಹದ ಸಮಯದಲ್ಲಿ ಒಬ್ಬಳೇ ವಿಹರಿಸುವುದು ಸಮಂಜಸವಲ್ಲ. ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ ಬಿಡು. ಸರಿ ಪುತ್ರ. ಎಂತಹ ಅನ್ಯಾಯ! ಅತಿಥಿಗಳನ್ನು ಕರೆದುಕೊಂಡು ಬರಲು ನನ್ನನ್ನು ನೇಮಿಸಿರುವಾಗ ನಿಮ್ಮ ಜ್ಯೇಷ್ಠ ಪುತ್ರ ಆ ಕಾರ್ಯ ಮಾಡುವುದು ಎಷ್ಟು ಸಮಂಜಸ? ಅಲ್ಲವೇ?
ಸರಿ ಕುಮಾರ, ಹಾಗಾದರೆ ನನ್ನ ಪುತ್ರಿಯನ್ನು ನೀನೇ ಕರೆದುಕೊಂಡು ಹೋಗಿ ಬಾ. ಧನ್ಯೋಸ್ಮಿ ಮತ್ತೆ. ಥ್ಯಾಂಕ್ ಯು. ಅಲ್ಲ ಅದೆಲ್ಲ ಆಗಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ನಾನು ಹೋಗ್ತೀನಿ. ನಿನಗೆ ಯಾಕೆ ನಾನು ಹೋಗ್ತೀನಿ? ನಾನು ಸ್ವಲ್ಪ ಸುಮ್ನೆ ಇರ್ತೀರಾ? ಬರ್ತಾ ಇರೋದು ನನ್ ಫ್ರೆಂಡು. ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಣ್ಣನೇ ಬನ್ನಿ. ನೋಡ್ದ್ಯಾ ನಮ್ ತಲೆ ಕೂದಲು ಎಷ್ಟು ಫಳಫಳ ಅಂತ ಹೊಡಿತಿದೆ ಅಂತ? ಅಯ್ಯೋ ಹೌದಲ್ಲ ತಾತ, ತಲೆ ಮೇಲೆ ರಾಶಿ ರಾಶಿ ಕೂದಿದ್ದಾವೆ. ಚಿಕ್ಕ ವಯಸ್ಸಿಂದ ಹೀಗೆನಾ? ಅಯ್ಯೋ ಅದನ್ನ ಯಾಕಪ್ಪ ಕೇಳ್ತೀಯಾ? ನನ್ಗಾಗ ವಯಸ್ಸು 25, ಕೂದಲು ಉದ್ರಕ್ ಶುರು ಆಗೋಯ್ತು. ಎಷ್ಟೇ ಪ್ರಯತ್ನ ಪಟ್ರು ಏನು ಪ್ರಯೋಜನ ಆಗಿಲ್ಲ. ಹೌದಾ? ಆಗ ಸಿಕ್ತು ನೋಡು ಈ ತೈಲ. 3 ತಿಂಗಳೊಳಗೆ ತಲೆ ಕೂದಲು ಬುಸ ಬುಸ ಅಂತ ಬೆಳೆದ್ ಬಿಡದ. 25 ಹಚ್ಕೊಳಕ್ ಶುರು ಮಾಡಿದೆ. 75 ಆದ್ರೂ ಬಿಡ್ಲಿಲ್ಲ. ಅದಕ್ಕೆ ನನ್ನ ತಲೆ ಕೂದಲು ಒಂದು ಉದ್ರಿಲ್ಲ. ತಾತ ನನಗೂ ಒಂದು ಬಾಟ್ಲು ಕೊಡಿ, ನಾನು ಹಚ್ಕೋಬೇಕು. ಮುಂದೆ ನನ್ ಕೂದಲು 75 ಆದ್ರೂ ಉದ್ರಬಾರ್ದು. ಅದಕ್ಕೆ ನಂತಪ್ಪ ತಗೋ. ಥ್ಯಾಂಕ್ ಯು ಸೋ ಮಚ್ ತಾತ. ಸೂಪರ್ ಆಕ್ಟರ್ ತಾತ ನೀವು. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬರ್ಲಾ? ಅಂದಾಗೆ ಮರ್ತು ಬಿಟ್ಟಿದ್ದೆ. ಏನು? ವಿಗೋ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಮ್ಮ. ಬುರುಡೆ 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 ಬುರುಡೆ. ತಾಯಿ ಏನು ಮಾಡ್ತಿದ್ದೀರಿ? ನನ್ನ ಪುತ್ರನ ಕೇಶವರ್ಧನೆಗಾಗಿ ತೈಲವನ್ನು ಓ ಲೇಪಿಸುತ್ತಿದ್ದೇನೆ. ಹೌದೇ? ಎಲ್ಲಿ ನೋಡೋಣ. ಕಟ ಅನಾಹುತ ಮಾತೆ, ಅನಾಹುತ. ಏನಾಯ್ತು ಕುಮಾರ? ನೀವು ನಿಮ್ಮ ಪುತ್ರನ ಶಿರಕ್ಕೆ ಲೇಪಿಸುತ್ತಿರುವುದು ಕೇಶವರ್ಧನ ತೈಲವಲ್ಲ, ಕೇಶ ಮುಂಡನ ತೈಲ. ಅಯ್ಯಯ್ಯೋ, ಎಂಥ ಚಾತುರ್ಯ ನಡೆದು ಹೋಯಿತು. ನಾನೇ ನನ್ನ ಕೈಯಾರೆ ನನ್ನ ಪುತ್ರನ ಶಿರಕ್ಕೆ ಕೇಶ ಮುಂಡನ ತೈಲವನ್ನು ಲೇಪಿಸಿದ್ದೇನೆ. ಹೌದು ತಾಯಿ. ನೀನೊಂದು ಮಾತು ಕೇಳ್ಬೇಡ, ಸುಮ್ಮನೆ ಎಣ್ಣೆ ಹೆಚ್ಚು. ನಾಯ್ ಭೈ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಎಣ್ಣೆ ಎಲ್ಲಿಂದ ತಗೊಂಬಂದ್ರಿ? ನನ್ಗೊಬ್ಬ ತಾತ ಕೊಟ್ರು. ಓ, ಸ್ಮೆಲ್ ನೋಡಿದಾಗಲೇ ತಿಳ್ಕೊಂಡೆ. ಆ ತಾತ ವಿಗ್ ಹಾಕೊಂಡು ತಲೆ ಮೇಲೆ ಎಲ್ರಿಗೂ ಬುರ್ಡೆ ಬಿಡ್ತಾ ಇದ್ದ. ಹೊರಗಡೆ ಹೋಗಿ ನೋಡಿ, ಬುರ್ಡೆ ಬಿಚ್ಚಿದ್ದೀನಿ. ಹೌದೇ? ಈಗೇನು ಮಾಡುವುದು ಕುಮಾರ? ಈ ಕುಮಾರ ಕೊಡುವನು ಒಂದು ಪರಿಹಾರ. ಇಲ್ಲಿದೆ ನೋಡಿ, ದಿಗ್ಧಗ ತೈಲ. ಇದನ್ನು ಶಿರಕ್ಕೆ ಲೇಪಿಸಿದರೆ ದೋಷವು ಮಾಯವಾಗುವುದು, ಕೇಶವು ವರ್ಧಿಸುವುದು. ತೆಗೆದುಕೊಳ್ಳಿ. ಸಂತೋಷವಾಯಿತು ಕುಮಾರ. ನಾನೀಗಲೇ ನನ್ನ ಪುತ್ರನ ಶಿರಕ್ಕೆ ಈ ತೈಲವನ್ನು ಲೇಪಿಸುವೆ. ಆದರೆ ಒಂದು ಷರತ್ತು ಮಾತೆ. ಹೇಳುವಂತವನಾಗು ಕುಮಾರ. ಈ ತೈಲವನ್ನು ಲೇಪಿಸಿದ ನಂತರ ಬೊಕ್ಕು ತಲೆಯನ್ನು ಸೂರ್ಯನ ಕಿರಣ ತಾಕುವ ಹಾಗಿಲ್ಲ, ಸಾಯಂಕಾಲದವರೆಗೂ. ಹಾಗೆ ಆಗಲಿ ಕುಮಾರ. ಅಮ್ಮ ಅದೆಲ್ಲ ಸಾಧ್ಯ ಇಲ್ಲ, ನಾನು ಶ್ವೇತ ಜೊತೆ ಸಿಟಿಗೆ ಹೋಗ್ಬೇಕು. ಅದರ ಅವಶ್ಯಕತೆ ಇಲ್ಲ ಪುತ್ರ. ಪುತ್ರ, ಪುತ್ರಿಯನ್ನು ಕರೆದುಕೊಂಡು ಬರಲು ಕುಮಾರನೇ ಹೋಗಲಿ. ನೀನು ಇಲ್ಲೇ ಇರುವಂತವನಾಗು. ನಾನೀಗಲೇ ಹೋಗಿ ಪಾತ್ರೆ ತರುವೆ. ಅಮ್ಮ ಏನೋ ಏನ್ರಿ ನಿಮ್ ಫ್ರೆಂಡ್ ಫಾರಿನ್ ಅವ್ರಿಗೆ ಹುಟ್ಟಿದಾರ? ಕನ್ನಡನ ಸರಿಯಾಗಿ ಆಡಕ್ ಬರಲ್ಲ, ಇಂಗ್ಲಿಷ್ ಬೇರೆ ಕೇಳು. ಆಗ್ಬೋದು. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಇವ್ರು ನಮ್ಮ ಅಣ್ಣ ಕಣೆ. ಅಣ್ಣನ? ಅನ್ಬಿಲೀವಬಲ್. ಲಾಸ್ಟ್ ಟೈಮ್ ನೋಡುವಾಗ ಅವ್ರ ತಲೆ ಮೇಲೆ ಅಷ್ಟೊಂದು ಕೂದ್ಲಿತ್ತು, ಇವಾಗ ಕೂದ್ಲೇ ಇಲ್ಲ. ಯಾಕೆ ನೀವಣ್ಣ ಏನು ಹೇಳ್ದೆ ಸುಮ್ಮನೆ ಹೋಗ್ಬಿಟ್ಟ? ಡಿಡ್ ಐ ಸೇ ಸಮಥಿಂಗ್ ರಾಂಗ್? ಕೂದ್ಲು ವಿಷಯ ತೆಗಿಬೇಕಾಗುತ್ತೆ ನೀನು. ಏನ್ ಭಾಯ್, ಒಬ್ರೆ ಕುಡಿತಾ ಇದೀರಾ ಹಾಡ್ ಹಾಕೊಂಡು? ನೀವು ಕುಡಿತಾರ ರೇಂಜ್ ನೋಡಿದ್ರೆ ಯಾವ್ದೋ ಫ್ಲಾಶ್ ಬ್ಯಾಕ್ ನ ಮನ್ಸಲ್ಲಿ ಇಟ್ಕೊಂಡು ಒದ್ದೆ ಮಾಡ್ಕೋತೀರಾ ಅಂತ ಅನ್ಸುತ್ತೆ. ಅದು ಸುನಾಮಿ ಆಗೋಕ್ ಮುಂಚೆ ಹೊರಗಡೆ ಹಾಕ್ಬಿಡಿ. ನನ್ನ ಎದೆ ಒಳಗಿರೋ ಸಾವಿಲ್ಲದ ಸುನಾಮಿಗೆ 1000 ಆನೆಗಳ ಶಕ್ತಿ ಇದೆ. ಅದು ಹೊರಗೆ ಬಂದ್ರೆ ನಾನಷ್ಟೇ ಅಲ್ಲ, ನೀನು ಒದ್ದೆ ಆಗ್ಬಿಡ್ತೀಯ. ಅಲ್ಲ ಭಾಯ್, ಗಂಡ್ಮಕ್ಳು ಒದ್ದೆ ಆಗೋದು 2 ಸಲ. ಒಂದು ಕುಡ್ದಾಗ, ಇನ್ನೊಂದು ಕಷ್ಟಪಟ್ಟು ದುಡ್ದಾಗ. ಈ ನಿಮ್ 3ನೇ ಮ್ಯಾಟ್ರಲ್ಲಿ ಒದ್ದೆ ಆಗುವಂತದ್ದು ಅದೇನ್ ವಿಷಯ ಇದೆ ಅಂತ ಕೇಳ್ಬಿಡೋಣ. ತಡ ಯಾಕೆ, ಶುರು ಹಚ್ಕೊಳ್ಳಿ. ನಿನ್ನ ಹತ್ರ ಹೇಳಿದ್ರೆ ಊರವ್ರಿಗೆಲ್ಲ ಹೇಳ್ಬಿಡ್ತೀಯಾ? ಅಯ್ಯಯ್ಯಪ್ಪ, ಈ ಚಿಲ್ಮರದ ಕೆಳಗಡೆ ಕೂತ್ಕೊಂಡು ಸುಳ್ಳು ಹೇಳಕ್ಕಾಗತ್ತಾ? ನಿಮ್ ಬೋಳ್ ತಲೆಮೇಲೆ ಯಾರಿಗೂ ಹೇಳಲ್ಲಪ್ಪ. ನಾನು 18ನೇ ವಯಸ್ಸಿಗೆ ಒಂದು ಹುಡುಗಿನ ಲವ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ, ಯಾರೂ ಸಿಗ್ಲಿಲ್ಲ. 25ನೇ ವಯಸ್ಸಿಗೆ ನನ್ನ ಬಾಳ ಒಂದು ಹುಡುಗಿ ಬಂದ್ಲು. ಭೇಟಿ ಪರಿಚಯ ಮಾತಾಗಿ, ಮಾತು ಲವ್ ಆಗಿ, ಇನ್ನೇನು ಮದ್ವೆಗೆ ಟರ್ನ್ ಆಗ್ಬೇಕಾಗಿತ್ತು. ಏನಾಯ್ತು ಬಾಸ್? ಹಕ್ಕಿ ಹಾರೋಯ್ತಾ? ಇಲ್ಲ, ಕೂದ್ಲುದ್ರಾಯ್ತು. ಕಂಟಿನ್ಯೂ ಬೈ, ಕಂಟಿನ್ಯೂ. ಅವಳು ನನ್ನ ತಲೆ ಮೇಲೆ ಕೂದ್ಲುದ್ರಾಯ್ತು ಅಂತ ಓಡೋದ್ಲು. ಯಾಕೆ ಈ ಹುಡುಗಿರು ತಲೆ ಮೇಲೆ ಏನಿದೆ ಅಂತ ಯಾಕೆ ನೋಡ್ತಾರೆ? ತಲೆ ಒಳಗಡೆ ಏನಿದೆ ಅಂತ ಯಾಕೆ ನೋಡಲ್ಲ? ಕರೆಕ್ಟ್. ತಲೆ ಒಳಗಡೆ ಏನಾರ ಇದ್ರಲ್ಲ ನೋಡಕ್ಕೆ. ಏನಂದ್ರೆ? ಅಲ್ಲ ಭೈ, ಈ ಮ್ಯಾಟ್ರಲ್ಲಿ ಒದ್ದೆ ಆಗುವಂತ ವಿಷಯ ಏನೂ ಇಲ್ಲ ಅಂತಂದೆ. ಯಾಕೆ ನಿಮ್ಮನ್ನ ಯಾವ ಹುಡುಗಿನ ಒಪ್ಪಲ್ಲ ಅಂತ ಅನ್ಕೋತೀರಾ? ಇಷ್ಟೆಲ್ಲ ಆದ್ಮೇಲೆ ಯಾವ ಹುಡುಗಿ ನಾನು ಇಷ್ಟಪಡ್ತಾಳೆ? ನನ್ ಬಾಳು ಕತ್ಲಾಗೋಯ್ತು. ಕತ್ಲಾದ್ಮೇಲೆ ಅಲ್ವಾ ಭೈ ಬೆಳಕ್ ಬರೋದು. ನಿಮ್ ಜೀವನದಲ್ಲೂ ಬೆಳಕ್ ಬಂದೇ ಬರುತ್ತೆ. ನೋಡಿದ್ರ, ಸತ್ಯ ಹೇಳ್ತಾ ಇದೀನಿ. ನಿಮ್ ಕಣ್ಣೆದುರುಗಡೆ ಬೆಳಕು ಗುಡುಗುಡು ಅಂತ ಓಡಾಡ್ತಾ ಇದ್ರು, ನಿಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರು? ಪವಿತ್ರ ಅವರು. ಪವಿತ್ರನಾ? ಸಾಧ್ಯನೇ ಇಲ್ಲ.
ಅಲ್ಲ ಭೈ, ಪವಿತ್ರ ಅವರು ನಿಮ್ಮನ್ನ ಯಾವತ್ತೂ ನೋಡಿರೋದು. ಇವತ್ತು ನೀವು ಉದುರೋಗಿರೋ ಕೂದಲ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನೀವು ಅವ್ರನ್ನ ಎಷ್ಟು ಇಂಪ್ರೆಸ್ ಮಾಡಿರ್ಬೇಡ, ಅವ್ರಿಗೆ ನಿಮ್ ಬಗ್ಗೆ ಎಷ್ಟು ಕಾಳಜಿ ಇರ್ಬೇಡ. ಯೋಚನೆ ಮಾಡಿ. ಇಲ್ಲ, ನೀನ್ ಸುಮ್ನೆ ಬುರುಡೆ ಬಿಡ್ತಾ ಇದೀಯಾ. ಅಲ್ಲ ಭೈ, ಇದನ್ನ ಹೇಳೋದ್ರಿಂದ ನನಗೇನು ಶ್ವೇತ ಅವ್ರು ಸಿಕ್ಬಿಡಲ್ಲ. ಅಟ್ಲೀಸ್ಟ್ ನಿಮ್ಗಾದ್ರೂ ಪವಿತ್ರ ಅವ್ರು ಸಿಗ್ಲಿ ಅಂತ ಸತ್ಯ ಹೇಳ್ತಾ ಇದೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಇರೋ 4 ಕೂದಲು ಉದುರೋಕ್ ಮುಂಚೆ ಕಾಳು ಹಾಕೊಳ್ಳಿ, ಕ್ಯಾಚ್ ಹಾಕೊಳ್ಳಿ, ಇಲ್ಲ ಹೊಗೆ ಹಾಕೊಳ್ಳಿ, ಅದೇನಾದ್ರೂ ಇರ್ಲಿ. ಹ್ಯಾಪಿ ಮೂಡ್ದೊಂದು ಹಾಡು ಹಾಕೊಳ್ಳಿ. ಬರ್ಲೇ ಇದ್ಯಾಕೋ? ಥ್ಯಾಂಕ್ ಯು ಬ್ರದರ್. ಕ್ಯಾರಿಯನ್ ಈ ಒಳ್ಳೆ ನಾನು ನನ್ನ ಹೆಂಡತಿ ಮುಖ ನೋಡಿದ 3ನೇ ದಿವಸಕ್ಕೆ ಅವ್ರ ಅಪ್ಪನ ಹತ್ರ ಸಂಬಂಧ ಕೇಳೋಕೆ ಹೋಗಿದ್ದೆ. ನನ್ನ ಮಗ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಮ್ಮನ್ನು ಕರೆದಿದ್ದಾನೆ. ಏಯ್ ಪರವಾಗಿಲ್ಲ ಕಣ, ನಮ್ಮ ಟ್ರ್ಯಾಕ್ ರೆಕಾರ್ಡ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದೆಯಾ? ಅಲ್ಲ, ಇರೋದೊಬ್ಬ ಮಗ ಮದುವೆ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂದ್ಕೊಂಡಿದ್ರು ಏನೋ. ಯು ಸಿ, ವಿ ಆರ್ ಡೂಯಿಂಗ್ ವೆರಿ ಸಿಂಪಲ್ ಮ್ಯಾರೇಜ್ ಯುನೋ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಕಾಗಿರೋದು ಒಳ್ಳೆ ಸೊಸೆ, ಆಡಂಬರದ ಮದುವೆ ಅಲ್ಲ. ನಮ್ಮ ಕಡೆಯವನು ಯಾವನಾದ್ರೂ ಕಿಮಕ್ ಅಂದ್ರೆ ಮದುವೆ ಆದ್ಮೇಲೆ ಅವನು ಬಾಯಿಗೆ ಒಂದು ಬಾರ್ ಪೀಸ್ ಹೆಸರಾಯ್ತು ಬಿಡಿ. ಹಾಗಾದರೆ ಈಗಾಗಲೇ ನಿಶ್ಚಯವಾದ ಮುಹೂರ್ತದಲ್ಲಿ ಕಲ್ಯಾಣ ಜರುಗಬಹುದು ಅಲ್ಲವೇ? ಒಪ್ಕೆನೇನಾ? ಅಪ್ಪ, ನನ್ನ ಫ್ರೆಂಡ್ಸ್ಗೆ ಯಾರು ಹೇಳಿಲ್ಲ, ಅವ್ರಿಗೊಂದು ಮಾತು ಹೇಳ್ಬೇಕಾಗಿತ್ತೇನೋ. ಏ ಜೀವದ ಗೆಳೆಯ, ಇಲ್ಲೇದಿನಿ ಚಡ್ಡಿ ದೋಸ್ತಗಳ ಬಗ್ಗೆ ವಿಚಾರ ಮಾಡಕತ್ತೀಯ ನೀನು? ಅವ್ರಿಗೊಂದು ಫುಲ್ ಬಾಟ್ಲಿ 4 ಕೋಳಿ ಕಡದ್ ತಾಟ್ನಾಗ ಹಾಕೊಟ್ರೆ ತನಗಾಕರ ಆ ಕೆಲಸ ಮದುವೆ ಆದ್ಮೇಲೆ ಮಾಡೋದು. ಯಾಕ್ರಿ? ಅಪ್ಪ, ನನ್ ಮಾತು ಕೇಳಿ. ಅಲ್ಲ ಏ ಅಂಕಲ್, ಅಯ್ಯಮ್ಮ ಗೆಳೆಯರ ಬಗ್ಗೆ ಭಾಳ ಎಮೋಷನಲ್ ಆಗ್ಯಾನ. ಕಣ್ಣೀರು ಒರೆಸಿ ಕರ್ಕೊಂಬರ್ತೀನಿ, ನೀವು ಮಾತು ಮುಂದುವರಿಸ್ರಿ. ಬಾರೋ. ಏ ಬಾರು. ಅಂದಾಗೆ ಇವರು ನಿಮ್ ತಮ್ಮನ? ಅಲ್ಲ, ನಾನು ಇವ್ರ ಮಗ.